ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈತ್ರಿ ಗುದ್ದಾಟ ಮಂಡ್ಯ ಹಾಸನದಲ್ಲಿ ತೀವ್ರಗೊಂಡಿದೆ. ನಿಖಿಲ್ ಪ್ರೀತಮ್ ಗೌಡ ನಡುವೆ ಇದೀಗ ವಾಕ್ ಸಮರ ಜೋರಾಗಿದ್ದು ಮುಂದಿನ ಸಿಎಂ ಯಾರಾಗಬೇಕು ಅಂತ ಈಗಲೇ ವಾಗ್ವಾದ ಶುರು ಮಾಡಿದ್ದಾರೆ. ನಿಖಿಲ್ಗೆ ಸೈಲೆಂಟ್ ಆಗಿ ಟಕ್ಕರನ್ನ ಪ್ರೀತಮ್ ಗೌಡ ಕೊಟ್ಟಿದ್ದಾರೆ. ನೀವು ಹಾದಿ ಬೀದಿಲಿ ಮಾತಾಡಿದ್ದಕ್ಕೆ ನಾನ್ ಮಾತಾಡಿದ್ದು, ಟಿಕೆಟ್ ಯಾರಿಗೆ, ಸಿಎಂ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬಾರ್ದು. ಇನ್ನು ಮುಂದಾದ್ರೂ ಹಾದಿ ಬೀದಿಯಲ್ಲಿ ಮಾತನಾಡೋದನ್ನ ಬಿಡ್ರಿ, ಹಾಗೆ ಈ ರೀತಿಯ ಪ್ರಾಬ್ಲಮ್ಗಳಾಗಲ್ಲ, ಕಾರ್ಯಕರ್ತರಿಗೂ ಗೊಂದಲ ಇರಲ್ಲ ಅಂತ ಮಂಡ್ಯದಲ್ಲಿ ನಿಖಿಲ್ಗೆ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯ ಪ್ರೀತಮ್ ಗೌಡ. ಹಾಸನದಲ್ಲಿ ಪ್ರೀತಮ್ ಗೌಡ ವರ್ಸಸ್ JDS ಅನ್ನೋದು ಹಾವು ಮುಂಗಸಿಗಿಂತಲೂ ಹೆಚ್ಚಿನ ವೈರತ್ವ ಇದೆ. ಪಾಪ ಮೇಲ್ನೋಟಕ್ಕೆ ಹೈಕಮಾಂಡ್ ಲೆವೆಲ್ನಲ್ಲಿ ದೊಡ್ಡವ್ರ ಒಂದು ಏನು ಒಟ್ಟಾಗ್ಬೋದು, ತಳ ಹಂತದಲ್ಲಿ ಕಾರ್ಯಕರ್ತರನ್ನ ಅಂಡ್ ಇಂಥ ಲೋಕಲ್ ಲೀಡರ್ಸ್ಗಳನ್ನ ಒಟ್ಟು ಮಾಡೋದಿದೆಯಲ್ಲ ವಿಪರೀತ ಕಷ್ಟ. ಅಂಡ್ ಅವರದ್ರಿಗೆ ಸೋತಿದ್ದಾರೆ ಪ್ರೀತಮ್ ಗೌಡ. ಅವ್ರಿಗೆ ಆ ಕೋಪ ಜಿದ್ದು ಕಡಿಮೆ ಆಗಿರುತ್ತಾ? ಇನ್ನೇನು ಸ್ಥಳೀಯ ಎಲೆಕ್ಷನ್ ಬರ್ಬೋದು, ಅಥವಾ 2028ರ ಎಲೆಕ್ಷನ್ ಆಗಿರ್ಬೋದು, ಅಸೆಂಬ್ಲಿ ಎಲೆಕ್ಷನ್. ಇವ್ರೇ ಹಾದಿರಂಪ ಬೀದಿರಂಪ ಇವ್ರಿಗೆ ಕೊಟ್ಬಿಡ್ತಾರೆ, ನಮ್ಮವ್ರಿಗೆ ಕೊಟ್ಬಿಡ್ತಾರೆ ಅಂತ ಇವ್ರೇ ನಂಬರ್ಸ್ ತಗೋಬಿಟ್ರೆ 224ರಲ್ಲಿ ಬಿಜೆಪಿಗಿಷ್ಟು, ನಮ್ಮ ಕ್ಷೇತ್ರದಲ್ಲಿ ನಾವಿಷ್ಟು ತಗೊಳ್ತೀವಿ ಅಂತ ಅವ್ರು ಸುಮ್ಮನಿರ್ತಾರ? ಅವರು ಮಾತಾಡ್ತಾರೆ. ಸೊ ನಿಖಿಲ್ಗೆ ಸೈಲೆಂಟ್ ಆಗಿ ಹಿಂಗೆ ಪ್ರೀತಮ್ ಗೌಡ ಟಕ್ಕರ್ ಕೊಟ್ಟಿದ್ದಾರೆ. ನಾವು ಯಾವುದು ಗೊಂದಲದ ಹೇಳಿಕೆ ಕೊಡೋಕ್ಕೆ ಯಾರೂ ಕೂಡ ಪ್ರಯತ್ನ ಪಡಬಾರ್ದು. ಅದು ಪ್ರೀತಮ್ ಗೌಡರನ್ನು ಒಳಗೊಂಡಂತೆ ಜನತಾದಳದ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಅವರು ಸೇರಿದಂತೆ ಯಾರೂ ಕೂಡ ಗೊಂದಲದ ಹೇಳಿಕೆ ಕೊಡಬಾರ್ದು ಅನ್ನೋಂಥದ್ದೇ ನಮ್ಮದು ರಿಕ್ವೆಸ್ಟ್ ಇರೋದು. ಅದಕ್ಕೆ ನಾವು ಬದ್ಧವಾಗಿದ್ದೀವಿ, ಅವರು ಬದ್ಧವಾಗಿದ್ದಾರೆ. ನಾರಾಯಣಗೌಡರಾಗಲಿ, ಪ್ರೀತಮ್ ಗೌಡರಾಗಲಿ, ನಿಖಿಲ್ ಕುಮಾರಸ್ವಾಮಿ ಆಗಲಿ ಯಾರೂ ಕೂಡ ಗೊಂದಲವನ್ನು ಮಾಡಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಹಾಗಾಗಿ ಯಾರು ಕೂಡ ಅದನ್ನು ಮಾತಾಡೋದಿಲ್ಲ ಅನ್ನೋಂಥದ್ದು ನನ್ನ ನಂಬಿಕೆ, ನನ್ನ ಸೇರಿದಂತೆ. ಬಟ್ ನಿಮ್ಮ ಹೇಳಿಕೆ ಮೇಲೆ ಈ ರೀತಿಯಾದಂಥ ಚರ್ಚೆಗಳು ನಡೀತಾ ಇರುವಂಥದ್ದು ಸರ್? ಅದು ಮಾಧ್ಯಮದ ಸ್ನೇಹಿತರು ನಾನು ಹೇಳಿದ್ದನ್ನು ಅವ್ರಿಗೆ ಮನವರಿಕೆ ಮಾಡೋಂಥ ಪ್ರಯತ್ನ ಮಾಡಿಕೊಟ್ಟಿದ್ರಿ. ಅದ್ರ ಒಂದು ವಾರ 10 ದಿನದ ಮುಂಚೆ ಅವರು ಹೇಳಿದಂಥ ಹೇಳಿಕೆಗೆ ನೀವುಗಳು ಮಹತ್ವ ಕೊಟ್ಟಿದ್ರು. ಬಹುಶಃ ನಾನು ಹೇಳೋಕ್ಕಿಂತ ಮುಂಚೆನೇ ಈ ಒಂದು ಏನು ಚರ್ಚೆ ಆಗ್ತಿದೆ ಅದಕ್ಕೆ ಮಹತ್ವ ಬರ್ತಿತ್ತು. ನೀವುಗಳು ಪ್ರೀತಮ್ ಗೌಡ ಹೇಳಿದ ನಂತರ ಆ ವಿಚಾರವನ್ನು ಎತ್ಕೊಂಡಿರೋದ ಕಾರಣ ನನ್ನ ಹೇಳಿಕೆಯಿಂದ ಅಂತೇಳಿ ಅನಿಸಿದೆ. ನಮ್ಮ ಕಾರ್ಯಕರ್ತರು ಅಲ್ಲ, ಕಾರಣ ಏನಿಲ್ಲ, ನಾವು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ಅವ್ರ ಅಪೇಕ್ಷೆ ಇದೆ, ಅವರು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇದೆ. ಹಾಗಾಗಿ ಈಗ ಅವ್ರಿಗೂ ಅರ್ಥ ಆಗಿದೆ, ನಮಗೂ ಅರ್ಥ ಆಗಿದೆ. NDA ನೇತೃತ್ವದಲ್ಲಿ ತೀರ್ಮಾನ ಆಗೋಂಥ ಡೆಲ್ಲಿಲಿ ಯಾವುದೇ ಟಿಕೆಟ್ ವಿಚಾರನೂ ಮಾತಾಡಬಾರ್ದು, ಮುಖ್ಯಮಂತ್ರಿ ಯಾರು ಅನ್ನೋಂಥದ್ದು ಮಾತಾಡಬಾರ್ದು ಅನ್ನೋಂಥದ್ದು ಅವ್ರಿಗೂ ಮನವರಿಕೆ ಆಗಿದೆ, ನಮಗೂ ಗೊತ್ತಿತ್ತು. ನಾವು ಅವ್ರ ದಾರಿಲೇ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲದಿರೋ ರೀತಿ ಅವರು ನಾವು ಒಟ್ಟಿಗೆ ಸಹಕಾರದಿಂದ ಮಾಡೋಂಥದ್ದು ಮಾಡ್ತೀವಿ. ಕರೆಕ್ಟ್ ಅಲ್ಲ, ಹಾದಿಲ್ ಬೀದಿಲ್ ಮಾತಾಡಿದ್ದಕ್ಕೆ ಕಾರ್ಯಕರ್ತರು ಮನಸ್ಸು ಬೇಜಾರಾಗಿದ್ದ ಕಾರಣ ಇವಾಗ ನಾವು ಮಾತಾಡಿದ ನಂತರ ಯಾರೂ ಮಾತಾಡಬಾರ್ದು ಅಂತೇಳಿ ಒಂದು ಮನಸ್ಥಿತಿ ಆಗಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ದಾರೆ. ಅದಕ್ಕೆ ನಾವು ಕೂಡ ಬದ್ಧವಾಗಿರೋಂಥ ಕೆಲಸವನ್ನು ಮಾಡ್ತೀವಿ, ಅವರು ಬದ್ಧವಾಗಿರೋಂಥ ಕೆಲಸ ಮಾಡ್ತೀವಿ ಅಂತ ಮೊನ್ನೆ ಹೇಳಿದ್ದಾರೆ. ಸ್ವಾಗತಾರ್ಹ. ನಾವು ಮಾತಾಡಲ್ಲ, ನೀವು ಮಾತಾಡಬೇಡಿ ಅಂತ ಅಲ್ಲ, ಅವ್ರು ಮಾತಾಡಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅವರು ಒಳ್ಳೆ ದೃಷ್ಟಿಯಿಂದ ಹೇಳಿದ್ದಾರೆ ಅಲಯನ್ಸಿಂದು. ಹಂಗಾಗಿ ಅವರು ಫಾಲೋ ಮಾಡ್ತಿರೋದ್ರಿಂದ ನಮ್ಮ ಪಕ್ಷದ ವತಿಯಿಂದನೂ ಎಲ್ಲ ನಾಯಕರುಗಳು ಫಾಲೋ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ.